ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಆಂಧ್ರ ಸ್ಪೆಷಲ್ ಹೀರೆಕಾಯಿ ಪಲ್ಯ ಮಾಡೋಣ. ತುಂಬ ಈಸಿ ರೆಸಿಪಿ ಮಾಡೋದು. ಇದು ಅನ್ನಕ್ಕೂ ಸರಿ ಚಪಾತಿಗೂ ಸರಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾವು ಒಂದು ಪ್ಯಾನ್ ಇಟ್ಕೊಂಡು ಕಡಲೆ ಬೀಜ ಹುರ್ಕೊಂಬಿಡೋಣ. ನಾನಿಲ್ಲಿ 1 ಕಪ್ನಷ್ಟು ಕಡಲೆ ಬೀಜ 6ರಿಂದ 8 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ತಣ್ಣಗಾಗಲಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಎಣ್ಣೆಲಿ ಹುರ್ಕೊಳ್ಳಿ. ಕಡಲೆಬೇಳೆ ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿರೋ ಅಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಎಣ್ಣೆಲೆ ಹುರ್ಕೊಳ್ತಾ ಹೋಗಿ. ಈರುಳ್ಳಿ ಪೂರ್ತಿಯಾಗಿ ಕಂದು ಬಣ್ಣಕ್ಕೆ ತಿರುಗಬೇಕು ಅಂತೇನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಈಗ ಸಣ್ಣಗೆ ಹೆಚ್ಚಿರೋವಂಥ ಹೀರೆಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಹೀರೆಕಾಯಿ ಬಳಸಿದ್ದೀನಿ. ನೀವು ಬೇಕಿದ್ರೂ ಕಮ್ಮಿನೂ ಹಾಕ್ಕೊಬೋದು. ಹೀರೆಕಾಯಿನ ಮೇಲೆ ಮಾತ್ರ ಸ್ವಲ್ಪ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಳ್ಳಿ, ಚೆನ್ನಾಗಿರುತ್ತೆ, ಬೇಗನೂ ಬೇಯುತ್ತೆ. ಈಗ ಹೀರೆಕಾಯಿನ ಒಂದು 2ರಿಂದ 3 ನಿಮಿಷ ಎಣ್ಣೆಲಿ ಹಾಗೆ ಹುರ್ಕೊಳ್ಳಿ. ಹುರ್ಕೊಂಡಾದ್ಮೇಲೆ ಹೀರೆಕಾಯಿಗೆ ಚಿಟಿಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನೂ ಹಾಕಿ ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿಕೊಡಿ. ನಾವಿಲ್ಲಿ ಹೀರೆಕಾಯಿಗೆ ನೀರನ್ನು ಬಳಸ್ತಾ ಇಲ್ಲ, ಯಾಕಂದರೆ ಹೀರೆಕಾಯಲ್ಲಿ ನೀರಿನ ಅಂಶ ಬಿಡೋದ್ರಿಂದ ನಮಗೆ ನೀರು ಬೇಕಾಗೋದಿಲ್ಲ. ನೋಡಿ, ಈಗ ಹೀರೆಕಾಯಿ ಬೇಯ್ತಾ ಇದೆ. ಹೀರೆಕಾಯಿ ಪಲ್ಯ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಸಹ ಆಗುತ್ತೆ. ಈ ರೆಸಿಪಿ ನನಗೆ ಒಬ್ಬರು ಅಜ್ಜಿ ಹೇಳ್ಕೊಟ್ಟಿದ್ದು, ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿ ನೋಡಿದೆ, ಚೆನ್ನಾಗಿತ್ತು. ಅದಕ್ಕೆ ನಿಮಗೆ ಇನ್ನೊಂದು ಸಲ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಹೀರೆಕಾಯಿ ನಮಗೆ ಬೆಂದಿದೆ. ನೀರು ನೋಡಿ, ನೀರು ಬಿಟ್ಟಿದೆ. ನಾವು ನೀರು ಹಾಕಿಲ್ಲ, ಆದ್ರೂ ಸಹ ನೀರು ಬಿಟ್ಟಿದೆ. ಇದು ಹೀಗೆ ಬೇಯ್ತಾ ಇರಲಿ. ನಾವು ಒಂದು ಪುಡಿನ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ನಾವು ಹುರ್ಕೊಂಡಿರೋವಂಥ ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಸಿಪ್ಪೆ ಏನು ತೆಗಿಯೋದು ಬೇಡ, ಹಾಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಲಿ 6ರಿಂದ 8 ಎಸಳಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಬೇಕು. ಹೀರೆಕಾಯಿ ಈಗ ಕಂಪ್ಲೀಟಾಗಿ ಬೆಂದಿದೆ. ಒಂದು ಸಲ ತಿರುಗಿಸ್ಕೊಡಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಎಳೆ ಹೀರೆಕಾಯಿ ತೊಗೊಂಡು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಲ್ತಿರೋ ಹೀರೆಕಾಯಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ನಾವು ಪುಡಿನ ಹಾಕ್ಕೊಳ್ಳೋಣ. ನಿಮಗೆ ಪುಡಿ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಬೇಕಿದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಎಲ್ಲ ಪುಡಿನೂ ಹಾಕ್ಕೊಂಡಿದ್ದೀನಿ. ಈ ಪುಡಿನ ನೀವು ಒಂದ್ಸಲ ಮಾಡಿಟ್ಕೊಂಡ್ರು ಸಹ ಪದೇ ಪದೇ ಯೂಸ್ ಮಾಡ್ಬೋದು. ನೋಡಿ, ಪುಡಿನ ಹಾಕಿ ಈ ಥರ ಒಂದ್ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಡಿ. ನಿಮ್ಗೆ ಏನಾದರೂ ನೀರಿನ ಅವಶ್ಯಕತೆ ಇದ್ದರೆ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನನಗೆ ನೀರಿನ ಅವಶ್ಯಕತೆ ಇರಲಿಲ್ಲ, ನಾನು ಹಾಕ್ಕೊಂಡಿಲ್ಲ, ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿರುವಂಥ ನೀರಲ್ಲೇ. ಈಗ ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ನಿಮಗೆ ಗ್ರೇವಿ ಅದ ಬೇಕು ಅಂದಾಗ ನಾವು ಈ ಥರ ಮುಚ್ಚಿಡ್ಬೋದು, ಇಲ್ಲ ಡ್ರೈ ಬೇಕು ಅಂದರೆ ನೀವು ಹಾಗೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಮಗೆ ಪಲ್ಯ ರೆಡಿ ಇದೆ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯ ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.